ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹೊರವಲಯದಾಗ ಕೋಟಿ ರೊಕ್ಕ ಕೊಟ್ಟು ಜಿಲ್ಲಾಸ್ಪತ್ರೆ ಕಟ್ಟ್ಯಾರ. ಆದ್ರೆ 2 ವರ್ಷ ಆದ್ರೂ ದವಾಖಾನೆ ಮಾತ್ರ ಇನ್ನ ಉದ್ಘಾಟನೆ ಆಗಿಲ್ಲ. 250 ಬೆಡ್ಗೆ ಬೇಕಾಗುವಂತಹ ಬಿಲ್ಡಿಂಗ್ ಅಂತಿದೆ. ಈಗಾಗಲೇ ರೆಡಿನೂ ಆಗೈತಿ. ಆದ್ರೆ 400 ಬೆಡ್ ಹೆಚ್ಚಿಗೆ ಮಾಡ್ಬೇಕಲ್ಲ, ಹಂಗಾಗಿ ತಾಂತ್ರಿಕ ಸಮಸ್ಯೆ ಆಗೈತಪ್ಪ. ದವಾಖಾನೆ ಸದ್ಯಕ್ಕೆ ಲೋಕಾರ್ಪಣೆ ಇಲ್ಲ ಅಂತ ಹೇಳಾಕತ್ತಾರಂತ. ವಿಜಯನಗರದ ಹಂಪಿ ಉತ್ಸವಕ್ಕೆ ಇನ್ನೇನು ಬಹಳ ದಿನ ಉಳಿದಿಲ್ರಿ. ಹಿಂಗಾಗಿ ಹಂಪಿ ತುಂಗಭದ್ರಾ ತಡದಾಗ ತುಂಗಭದ್ರಾ ಆರತಿ ಮಾಡುವಾಗ ಎಲ್ಲಾ ತಯಾರಿ ಮಾಡ್ಕೋಬೇಕಲ್ಲ, ಈಗ ಎಲ್ಲ ಸಿದ್ಧತೆ ಮಾಡ್ಕೊಂಡಾರಂತ. ವಿಜಯನಗರ ಶಾಸಕ HR ಗವಿಯಪ್ಪ ಅಧಿಕಾರಿಗಳ ಜೊತೆ ಮತ್ತು ಸ್ಥಳೀಯ ಮುಖಂಡರ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ಯಾರಂತ ನೋಡ್ರಿ. ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವದಾಗ ಗಾಂಧಾರ ವಿದ್ಯೆ ಪ್ರದರ್ಶನ ಮಾಡಾಕ ಜಿಲ್ಲಾಧಿಕಾರಿ ದಿವಾಕರ್ ಪರ್ಮಿಷನ್ ಕೊಟ್ಟಾರಂತ. ಹೊಸಪೇಟೆ ನಗರದ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯೊಳಗ 3ನೇ ಕ್ಲಾಸ್ ವಿದ್ಯಾರ್ಥಿಯಾಗಿದ್ದ MN ವಿಲಾಸ್ ಮಾಲಿಮಠ್ ಗಾಂಧಾರ ವಿದ್ಯೆ ಒಳಗ ಪರಿಣಿತಿ ಪಡೆದಾರಂತ. ಹಾಗಾಗಿ ಅವರು ಈ ಕಾರ್ಯಕ್ರಮದಾಗ ಪ್ರದರ್ಶನ ಕೊಡ್ತಾರಂತ. ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಾರಂತ. ಮಹಾಕುಂಭಮೇಳದಾಗ ಬೀದರ್ನ ಔರಾದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಅದರಲ್ರಿ. ಹಂಗ ಅವ್ರ ಜೊತೆಗೆ ಶಾಸಕ ಶರಣು ಸಲಗಾರ್ ಹೋಗಿ ಪುಣ್ಯ ಸ್ನಾನ ಮಾಡ್ಯಾರ ನೋಡ್ರಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಒಳಗ ನಡೀತಿದ್ದ ಮಹಾಕುಂಭಮೇಳದಾಗ ಭಾಗಿಯಾಗಿ ತ್ರಿವೇಣಿ ಸಂಗಮದಾಗ ಪುಣ್ಯ ಸ್ನಾನ ಮಾಡ್ಯಾರ. 144 ವರ್ಷಕ್ಕೊಮ್ಮೆ ನಡೀತಿತ್ತಲ್ಲ, ಹಂಗಾಗಿ ಎಲ್ಲರೂ ಹೊಂಟಾರ. ವಾರಣಾಸಿ ಕಾಶಿ ವಿಶ್ವನಾಥ ದೇಗುಲದ ಆವರಣದಾಗ ಔರಾದ ಶಾಸಕ ಪ್ರಭು ಚವ್ಹಾಣ್ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಸ್ವಚ್ಛ ಮಾಡ್ಯಾರಂತ ನೋಡ್ರಿ. ಗುಡಿಸಿ ಗುಂಡಾಂತರ ಮಾಡ್ಯಾರ. ಅದನ್ನ ಖುದ್ದು ಕೈಯಾಗ ಕಸಬರ್ಗಿ ಹಿಡ್ಕೊಂಡು ಆವರಣ ಫುಲ್ ಸ್ವಚ್ಛ ಮಾಡ್ಯಾರ. ಇದ್ರ ಜೊತೆಗೆ ಜನಕ್ಕೆ ಸ್ವಚ್ಛತೆ ಮಾಡ್ರಪ್ಪ ನೀವು ಅಂತ ಹೇಳಿ ಅರಿವು ಮೂಡ್ಸಾರ ನೋಡ್ರಿ. ಬಿ ಖಾತಾ ನೀಡ್ತಿದ್ರಲ್ಲ, ಆ ಪ್ರಕ್ರಿಯೆಗೆ ಬಳ್ಳಾರಿ ಒಳಗ ಶಾಸಕ ನಾರಾ ಭರತ್ ರೆಡ್ಡಿ ಚಾಲನೆ ಕೊಟ್ಟಾರಂತ. ಶಾಸಕ ಭರತ್ ರೆಡ್ಡಿ ಸುದ್ದಿಗೋಷ್ಠಿ ಮಾಡಿ ಬಿ ಖಾತಾ ವಿತರಣೆ ಬಗ್ಗೆ ಮಾಹಿತಿ ಕೊಟ್ಟಾರ. ಬಿ ಖಾತಾ ವಿತರಣೆ ಮಾಡಕ ಅಲ್ಲಿನ ಸಿಬ್ಬಂದಿಗೆ ಮನೆಗೆ ಕಳಿಸಿ ದಾಖಲೆ ಪರಿಶೀಲನೆ ಮಾಡುವ ವ್ಯವಸ್ಥೆನೂ ಮಾಡಿಕೊಟ್ಟಾರಂತ ನೋಡ್ರಿ. ಬೀದರ್ ತಹಶೀಲ್ದಾರ್ ಕಚೇರಿಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಹಂಗ ಹೋಗಿ ಭೇಟಿ ಕೊಟ್ಬಿಟ್ರಂತ. ಸಡನ್ ಆಗಿ ನಗರದ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಕಂದಾಯ ಇಲಾಖೆ ಒಳಗ ಏನೆಲ್ಲ ಸಮಸ್ಯೆಗಳದಾವು, ಅಧಿಕಾರಿಗಳು ಹೆಂಗ ಕೆಲಸ ಮಾಡಕತ್ತಾರ, ಅವ್ರ ಕೊಠಡಿ ಹೆಂಗೈತಿ ಎಲ್ಲ ಪರಿಶೀಲನೆ ಮಾಡ್ಯಾರಂತ. ರೈತರ ಪಹಣಿ ಸಮಸ್ಯೆ, ಬಡ ಜನರ ಪಡಿತರ ಚೀಟಿ ವಿತರಣೆ, ಹಿಂಗ ಬೇರೆ ಬೇರೆ ಸಮಸ್ಯೆನೂ ಜನ ಹೇಳ್ಕೊಂಡ್ರಂತ. ಜಾತಿ ನಿಂದನೆ, ಜೀವ ಬೆದರಿಕೆ ಹಾಕಿದ್ದ ಆರೋಪಿಗಳನ್ನ ಅರೆಸ್ಟ್ ಮಾಡ್ರಿ ಅಂತ ದಲಿತ ಸಂಘಟನೆಯವರು ಹೋರಾಟ ಮಾಡ್ಯಾರ ನೋಡ್ರಿ. ಸವದತ್ತಿ ತಾಲೂಕಿನ ಮುಗೆ ಗ್ರಾಮದ ದುರ್ಗಪ್ಪ ಅನ್ನೋರ್ಗೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದ್ರಂತ. ಹಿಂಗಾಗಿ ಆರೋಪಿಗಳನ್ನ ಇಲ್ಲಿ ತನಕ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಯಾಕೆ ಅರೆಸ್ಟ್ ಮಾಡವಲ್ರಿ, ಕ್ರಮ ಕೈಗೊಳ್ಬೇಕಂತ ಹೇಳಿ ಹೋರಾಟ ಮಾಡ್ಯಾರ. FIR ಆಗಿ 15 ದಿವಸ ಆದ್ರೂ DSP ಸಾಹೇಬರು ಬಂಧಿಸ್ತಾ ಇಲ್ಲ. ಕಾರಣ ಇಷ್ಟ, ರಾಮದುರ್ಗ ಶಾಸಕರಾಗಿದ್ದ ಅಶೋಕ್ ಪಟ್ಟಣ್ ಅವರ ಒಂದು ಹೇಳಿಕೆದಿಂದ ಅವರೊಂದು ಒತ್ತಡಕ್ಕೆ ಮಣದ ಸಾಹೇಬರು ಅರೆಸ್ಟ್ ಮಾಡ್ತಾ ಇಲ್ಲ. ಇನ್ನು ಬ್ಯಾಸ್ಗೆ ಆರಂಭ ಆಗೋದಕ್ಕೂ ಮೊದಲ ಉತ್ತರ ಕರ್ನಾಟಕ ಭಾಗದೊಳಗ ಕುಡಿಯೋ ನೀರಿಗೆ ಸಮಸ್ಯೆ ಚಾಲು ಆಗ್ಬಿಟ್ಟೈತಿ. ಬಹಳ ಫೇಮಸ್ ರೀ ಬಾದಾಮಿ, ಅಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಆಗೈತಂತ ನೋಡ್ರಿ. ಇನ್ನು ಗುಹಾಂತರ ದೇವಾಲಯದಾಗಿದ್ದ ಮಂಗ್ಯಾಗಳಿಗೆ ಪಾಪ ಹನಿ ನೀರನ್ನು ಸಿಗವಲ್ದಂತ. ನೀರಿಲ್ದ ಬಾಯಿ ಒಣಗಿ ಪಾಪ ಮಂಗ್ಯ ಬಳಲಾಕತ್ತಾವಂತ. ಒಂದು ಮಂಗ್ಯ ದೇವಾಲಯ ನೋಡ್ಕೊಂತ ಕುಂತಿದ್ದ ಕೈ ಒಳಗಿದ್ದ ನೀರಿನ ಬಾಟ್ಲು ಕಸ್ಕೊಂಡು ಹೋಗಿ ನೀರು ಕುಡ್ದೈತಿ ನೋಡ್ರಿ. ಕಲಬುರಗಿ ಜಿಲ್ಲೆ ಸೇಡಂನ ವಾಸವದತ್ತ ಫ್ಯಾಕ್ಟರಿ ಅವಾಂತರಕ್ಕೆ ಒಬ್ಬ ಹುಡುಗ ಬಲಿಯಾಗ್ಯಾನ ಅಂತ ಹೇಳಿ ಆರೋಪ ಮಾಡಕತ್ತಾರ. ಸಿಮೆಂಟ್ ಫ್ಯಾಕ್ಟರಿ ಗೂಡ್ಸ್ ರೈಲು ಸಂಚಾರ ಮಾಡ್ತಿದ್ದಾಗ ರಸ್ತೆ ಸಂಚಾರ ಬಂದ್ ಮಾಡಿದ್ರಂತ. ಆ ಆಂಬ್ಯುಲೆನ್ಸ್ ಹಂಗ ಸಿಕ್ಕಾಕೊಂಡು ದಾರಿನ ಬಿಟ್ಟಿಲ್ಲ. ಹಂಗಾಗಿ ಯುವಕ ಸ್ಥಳದಾಗ ಮೃತಪಟ್ಟಾನ ಅಂತ ಹೇಳಿ ಆರೋಪ ಕೇಳಿ ಬಂದೈತಿ. ಹಾವೇರಿಯೊಳಗ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಜನಪದ ಹಾಡ್ ಹಾಡಿ ಕುಣಿದು ಕುಪ್ಪಳಿಸಾರ ನೋಡ್ರಿ. ಅಗಡಿ ದ್ಯಾಮವ್ವ ಜಾತ್ರೆಯೊಳಗ ಚುಟು ಚುಟು ಹಾಡ್ ಹಾಡಿ ಜನರಿಗೆ ಫುಲ್ ಮನರಂಜನೆ ಕೊಟ್ರಂತ. ಹಿಂಗ ಬಿಗ್ ಬಾಸ್ನಾಗ ವೈರಲ್ ಆಗಿದ್ದ ಹಾಡನ್ನು ಹಾಡ್ರಪ್ಪ ನೀವು ಅಂತ ಹೇಳಿ ಜನ ಒತ್ತಾಯ ಮಾಡಿದ್ರಂತ. ಹನುಮಂತ ಆ ಹಾಡನ್ನು ಹಾಡ್ಯಾನ. ಐತಿಹಾಸಿಕ ಹಂಪಿ ಉತ್ಸವ 2025 ಇದೇ ತಿಂಗಳ ಫೆಬ್ರವರಿ 28 ಮತ್ತು ಮಾರ್ಚ್ 2, 3 ಆ ದಿನದಾಗ 3 ದಿನ ಈ ಉತ್ಸವ ನಡೀತೈತೆ. ಅದರ ಭಾಗವಾಗಿ ವಿಜಯನಗರ ಗತವೈಭವ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮಕ್ಕೆ ಕಲಾವಿದರ ಆಯ್ಕೆ ಪ್ರಕ್ರಿಯೆ ಶುರುವಾಗೈತಂತ ನೋಡ್ರಿ. ಹೊಸಪೇಟೆ ತಾಲೂಕಿನ ನೌಕರ ಭವನದಾಗ ಆಯ್ಕೆ ಶಿಬಿರ ನಡೀತಂತ.
ಇಡೀ ವಿಶ್ವದ ಗಮನ ಸೆಳೆದಿದ್ದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಾಗ ನಡೀತಿದ್ದ ಮಹಾಕುಂಭಮೇಳಕ್ಕೆ ಹೋದ ಬೀದರ್ನ ಭಾಲ್ಕೆಯ ನಿವಾಸಿಗಳು ಕುಂಭಮೇಳದ ತ್ರಿವೇಣಿ ತಟದಾಗ ಸ್ವಚ್ಛತಾ ಕಾರ್ಯ ಮಾಡ್ಯಾರ ನೋಡ್ರಿ. ಭಾಲ್ಕಿಯ ಆನಂದವಾಡಿಯ ಡಾಕ್ಟರ್ ಜಗದೀಶ್ ಭೋರೆ, ನಾಗರಾಜ್ ಬಿರಾದರ್, ಜಯರಾಜ ಗಂಗಾ ಹಾಗೂ संतोष हलसी संघटिगरू ಎಲ್ಲ स्वच्छ ಮಾಡಿ ಬಂದಾರಂತ. कोणी बी आलं तर सगळ्यातून झाडू घेऊन ते लोकच करायचं नाही, आपण बी करावं. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಹೊರವಲಯದಾಗ ಕೋಟಿ ಕೋಟಿ ರೊಕ್ಕ ಕೊಟ್ಟು ಜಿಲ್ಲಾಸ್ಪತ್ರೆ ಕಟ್ಟ್ಯಾರ. ಆದ್ರೆ 2 ವರ್ಷ ಆದ್ರೂ ದವಾಖಾನೆ ಮಾತ್ರ ಇನ್ನ ಉದ್ಘಾಟನೆ ಆಗಿಲ್ಲ. 250 ಬೆಡ್ಗೆ ಬೇಕಾಗುವಂತಹ ಬಿಲ್ಡಿಂಗ್ ಅಂತಿದೆ, ಈಗಾಗಲೇ ರೆಡಿನೂ ಆಗೈತಿ. ಆದ್ರೆ 400 ಬೆಡ್ ಹೆಚ್ಚಿಗೆ ಮಾಡ್ಬೇಕಲ್ಲ, ಹಂಗಾಗಿ ತಾಂತ್ರಿಕ ಸಮಸ್ಯೆ ಆಗೈತಪ್ಪ, ದವಾಖಾನೆ ಸದ್ಯಕ್ಕೆ ಲೋಕಾರ್ಪಣೆ ಇಲ್ಲ ಅಂತ ಹೇಳಾಕತ್ತಾರಂತ. ವಿಜಯನಗರದ ಹಂಪಿ ಉತ್ಸವಕ್ಕೆ ಇನ್ನೇನು ಬಹಳ ದಿನ ಉಳಿದಿಲ್ರಿ. ಹಿಂಗಾಗಿ ಹಂಪಿ ತುಂಗಭದ್ರಾ ತಟದಾಗ ತುಂಗಭದ್ರಾ ಆರತಿ ಮಾಡುವಾಗ ಎಲ್ಲಾ ತಯಾರಿ ಮಾಡ್ಕೋಬೇಕಲ್ಲ, ಈಗ ಎಲ್ಲ ಸಿದ್ಧತೆ ಮಾಡ್ಕೊಂಡಾರಂತ. ವಿಜಯನಗರ ಶಾಸಕ HR ಗವಿಯಪ್ಪ ಅಧಿಕಾರಿಗಳ ಜೊತೆ ಮತ್ತು ಸ್ಥಳೀಯ ಮುಖಂಡರ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ಯಾರಂತ ನೋಡ್ರಿ. ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವದಾಗ ಗಾಂಧಾರ ವಿದ್ಯೆ ಪ್ರದರ್ಶನ ಮಾಡಾಕ ಜಿಲ್ಲಾಧಿಕಾರಿ ದಿವಾಕರ್ ಪರ್ಮಿಷನ್ ಕೊಟ್ಟಾರಂತ. ಹೊಸಪೇಟೆ ನಗರದ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯೊಳಗ 3ನೇ ಕ್ಲಾಸ್ ವಿದ್ಯಾರ್ಥಿಯಾಗಿದ್ದ MN ವಿಲಾಸ್ ಮಾಲಿಮಠ ಗಾಂಧಾರ ವಿದ್ಯೆ ಒಳಗ ಪರಿಣಿತಿ ಪಡೆದಾರಂತ. ಹಾಗಾಗಿ ಅವರು ಈ ಕಾರ್ಯಕ್ರಮದಾಗ ಪ್ರದರ್ಶನ ಕೊಡ್ತಾರಂತ, ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಾರಂತ. ಮಹಾಕುಂಭಮೇಳದಾಗ ಬೀದರ್ನ ಔರಾದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಅದರಲ್ರಿ, ಹಂಗ ಅವ್ರ ಜೊತೆಗೆ ಶಾಸಕ ಶರಣು ಸಲಗಾರ್ ಹೋಗಿ ಪುಣ್ಯ ಸ್ನಾನ ಮಾಡ್ಯಾರ ನೋಡ್ರಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಒಳಗ ನಡೀತಿದ್ದ ಮಹಾಕುಂಭಮೇಳದಾಗ ಭಾಗಿಯಾಗಿ ತ್ರಿವೇಣಿ ಸಂಗಮದಾಗ ಪುಣ್ಯ ಸ್ನಾನ ಮಾಡ್ಯಾರ. 144 ವರ್ಷಕ್ಕೊಮ್ಮೆ ನಡೀತಿತ್ತಲ್ಲ, ಹಂಗಾಗಿ ಎಲ್ಲರೂ ಹೊಂಟಾರ. ವಾರಣಾಸಿ ಕಾಶಿ ವಿಶ್ವನಾಥ ದೇಗುಲದ ಆವರಣದಾಗ ಔರಾದ ಶಾಸಕ ಪ್ರಭು ಚವ್ಹಾಣ್ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಸ್ವಚ್ಛ ಮಾಡ್ಯಾರಂತ ನೋಡ್ರಿ. ಗುಡಿಸಿ ಗುಂಡಾಂತರ ಮಾಡ್ಯಾರ. ಅದನ್ನ ಖುದ್ದು ಕೈಯಾಗ ಕಸಬರ್ಗಿ ಹಿಡ್ಕೊಂಡು ಆವರಣ ಫುಲ್ ಸ್ವಚ್ಛ ಮಾಡ್ಯಾರ. ಇದ್ರ ಜೊತೆಗೆ ಜನಕ್ಕೆ ಸ್ವಚ್ಛತೆ ಮಾಡ್ರಪ್ಪ ನೀವು ಅಂತ ಹೇಳಿ ಅರಿವು ಮೂಡ್ಸಾರ ನೋಡ್ರಿ. ಬಿ ಖಾತಾ ನೀಡ್ತಿದ್ರಲ್ಲ, ಆ ಪ್ರಕ್ರಿಯೆಗೆ ಬಳ್ಳಾರಿ ಒಳಗ ಶಾಸಕ ನಾರಾ ಭರತ್ ರೆಡ್ಡಿ ಚಾಲನೆ ಕೊಟ್ಟಾರಂತ. ಶಾಸಕ ಭರತ್ ರೆಡ್ಡಿ ಸುದ್ದಿಗೋಷ್ಠಿ ಮಾಡಿ ಬಿ ಖಾತಾ ವಿತರಣೆ ಬಗ್ಗೆ ಮಾಹಿತಿ ಕೊಟ್ಟಾರ. ಬಿ ಖಾತಾ ವಿತರಣೆ ಮಾಡಕ ಅಲ್ಲಿನ ಸಿಬ್ಬಂದಿಗೆ ಮನೆ ಮನೆಗೆ ಕಳಿಸಿ ದಾಖಲೆ ಪರಿಶೀಲನೆ ಮಾಡುವ ವ್ಯವಸ್ಥೆನೂ ಮಾಡಿಕೊಟ್ಟಾರಂತ ನೋಡ್ರಿ. ಬೀದರ್ ತಹಶೀಲ್ದಾರ್ ಕಚೇರಿಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಹಂಗ ಹೋಗಿ ಭೇಟಿ ಕೊಟ್ಬಿಟ್ರಂತ. ಸಡನ್ ಆಗಿ ನಗರದ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಕಂದಾಯ ಇಲಾಖೆ ಒಳಗ ಏನೆಲ್ಲ ಸಮಸ್ಯೆಗಳದಾವು, ಅಧಿಕಾರಿಗಳು ಹೆಂಗ ಕೆಲಸ ಮಾಡಕತ್ತಾರ, ಅವ್ರ ಕೊಠಡಿ ಹೆಂಗೈತಿ ಎಲ್ಲ ಪರಿಶೀಲನೆ ಮಾಡ್ಯಾರಂತ. ರೈತರ ಪಹಣಿ ಸಮಸ್ಯೆ, ಬಡ ಜನರ ಪಡಿತರ ಚೀಟಿ ವಿತರಣೆ, ಹಿಂಗ ಬೇರೆ ಬೇರೆ ಸಮಸ್ಯೆನೂ ಜನ ಹೇಳ್ಕೊಂಡ್ರಂತ. ಜಾತಿ ನಿಂದನೆ, ಜೀವ ಬೆದರಿಕೆ ಹಾಕಿದ್ದ ಆರೋಪಿಗಳನ್ನ ಅರೆಸ್ಟ್ ಮಾಡ್ರಿ ಅಂತ ದಲಿತ ಸಂಘಟನೆಯವರು ಹೋರಾಟ ಮಾಡ್ಯಾರ ನೋಡ್ರಿ. ಸವದತ್ತಿ ತಾಲೂಕಿನ ಮುಗೆ ಗ್ರಾಮದ ದುರ್ಗಪ್ಪ ಅನ್ನೋರಿಗೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದ್ರಂತ. ಹಿಂಗಾಗಿ ಆರೋಪಿಗಳನ್ನ ಇಲ್ಲಿ ತನಕ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಯಾಕೆ ಅರೆಸ್ಟ್ ಮಾಡವಲ್ರಿ, ಕ್ರಮ ಕೈಗೊಳ್ಬೇಕಂತ ಹೇಳಿ ಹೋರಾಟ ಮಾಡ್ಯಾರ. FIR ಆಗಿ 15 ದಿವಸ ಆದ್ರೂ DSP ಸಾಹೇಬರು ಬಂಧಿಸ್ತಾ ಇಲ್ಲ. ಕಾರಣ ಇಷ್ಟ, ರಾಮದುರ್ಗ ಶಾಸಕರಾಗಿದ್ದ ಅಶೋಕ್ ಪಟ್ಟಣ್ ಅವರ ಒಂದು ಹೇಳಿಕೆದಿಂದ ಅವರೊಂದು ಒತ್ತಡಕ್ಕೆ ಮಾಡದ ಸಾಹೇಬರು ಅರೆಸ್ಟ್ ಮಾಡ್ತಾ ಇಲ್ಲ.